ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾಳೆ ಒಂದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ಹೋರಾಟದ ಪ್ರಮುಖ ಬೇಡಿಕೆಗಳು ಏನು ಎನ್ನುವಂಥದ್ದನ್ನ ನಾನೀಗ ತಿಳಿಸ್ತೀನಿ. ಅಂಡ್ ಯಾರೆಲ್ಲ ಈಗಾಗಲೇ ಹೋರಾಟಕ್ಕೆ ಬರೋದಕ್ಕೆ ಸಜ್ಜಾಗಿದ್ದೀರಾ, ಬರ್ತಾ ಇದ್ದೀರಾ, ಎಲ್ರಿಗೂ ಕೂಡ ನೀವು ಹೋರಾಟಕ್ಕೆ ಬರ್ತಾ ಇರೋದಕ್ಕೆ ಫಸ್ಟ್ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕೆ ಅಂತಂದ್ರೆ ನಿಮ್ಮಿಂದ ಈ ಹೋರಾಟ ಯಶಸ್ವಿ ಆಗಬೇಕು. ಅಂಡ್ ಈ ಎಲ್ಲ ಬೇಡಿಕೆಗಳ ಒಂದು ಪಟ್ಟಿಯನ್ನು ನೀವು ನೋಡಿದಾಗ ಈ ಎಲ್ಲ ನೇಮಕಾತಿಗಳಿಗೆ ಓದ್ತಾ ಇರುವಂತ ಪ್ರತಿಯೊಂದು ಸಿವಿಲ್, ಪೊಲೀಸ್ ಕಾನ್ಸ್ಟೇಬಲ್, PSI, SD, FDA ಈ ಎಲ್ಲ ರೆಕ್ರೂಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಓದ್ತಾ ಇರುವಂತವ್ರು ಒಂದೊಂದು ನೇಮಕಾತಿ ಈ ಬೇಡಿಕೆಯಲ್ಲಿರುವಂತ ಪಟ್ಟಿಯಲ್ಲಿ ಒಂದೊಂದು ನೇಮಕಾತಿಗೆ ಸಂಬಂಧಪಟ್ಟಾಗ ಒಂದು 100 ಜನ ಆಸ್ಪಿರೆಂಟ್ಸ್ ಬಂದ್ಬಿಟ್ರೆ ಈ ಹೋರಾಟ ಯಶಸ್ವಿ ಆಗುತ್ತೆ. ಅಂಡ್ ಈ ಪಟ್ಟಿಯನ್ನ ನೋಡಿದಾಗ ಎಂದವ್ರಿಗಾದ್ರೂ ಹೊಟ್ಟೆ ಉರಿಯುತ್ತೆ. ಎಷ್ಟೋ ಜನ ಹೇಳ್ಬೋದು, ಈಗ ಹೋರಾಟ ಮಾಡ್ತೀರಿ ಪ್ರತಿ ಬಾರಿ ಹಂಗಾಗುತ್ತೆ, ಸರ್ಕಾರ ಹಿಂಗ್ ಮಾಡುತ್ತೆ ಅಂತ. ನೋಡಿ, ಲಕ್ಷಾಂತರ ಖಾಲಿ ಹುದ್ದೆಗಳಿದೆ. ಯಾರು ಇಲ್ಲಿ ಯಾರಿಗೂ ಹುಚ್ಚಿಡ್ದಿಲ್ಲ ಸುಮ್ನೆ ಹೋರಾಟ ನೇಮಕಾತಿ ಮಾಡಿ ಅಂತ ಪ್ರತಿದಿನ ಕೇಳ್ಕೊಳ್ಳೋದಕ್ಕೆ ಯಾರಿಗೂ ಇಲ್ಲೇನು ತಲೆ ಕಟ್ಟಿಲ್ಲ. ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ರೂ ಕೂಡ ಸರ್ಕಾರ ಅವುಗಳನ್ನ ಭರ್ತಿ ಮಾಡ್ಕೊಳ್ಳೋ ಮನಸ್ಸು ಮಾಡ್ತಾ ಇಲ್ಲ. ಯುವಜನತೆಯ ಒಂದು ನಿರುದ್ಯೋಗದ ಸ್ಥಿತಿಗತಿಯನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಸಹನೆ ಅನ್ನೋದು ಇರುತ್ತೇಳಿ. ಇಲ್ಲಿ ನೋಡಿ, ಮೊದಲನೇದಾಗಿ PSI ಸಿವಿಲ್ 600 ಹುದ್ದೆಗಳಿದೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರುವಂಥದ್ದು. ಬಟ್ ಇದರ ನೇಮಕಾತಿ ಇನ್ನೂ ಕೂಡ ಇಲ್ಲ. ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಈಗಾಗಲೇ ಇಲ್ಲ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂತಿದೆ, ಅದು ಕೂಡ ನೇಮಕಾತಿ ಇಲ್ಲ. ಅಂಡ್ KSRP ರಿಸರ್ವ್ ಸಬ್ ಇನ್ಸ್ಪೆಕ್ಟರು, ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ. ನೋಡಿ, ಬೇರೆ ಯಾವುದೇ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ರೆ ಅದನ್ನ ಹೆಂಗೋ ಮಾಡಿ ನಿರ್ವಹಿಸ್ಕೊಂಡು ಹೋಗ್ಬೋದು. ಸರ್ಕಾರಿ ಶಾಲೆಗಳು, ಬಡವರು ಮಕ್ಕಳು ಓದುವಂತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ಅಂತಂದ್ರೆ ಹೆಂಗ್ರಿ ಆ ಶಾಲೆನ ನಡೆಸ್ಕೊಂಡು ಹೋಗೋದಕ್ಕಾಗತ್ತೆ? ಈಗಾಗಲೇ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳು ಅರ್ಹತೆಯನ್ನು ಎಲ್ಲವನ್ನ ಹೊಂದಿ ಕೂತ್ಕೊಂಡಿದ್ದಾರೆ, ಪರೀಕ್ಷೆ ಇಲ್ಲದೆ, ನೇಮಕಾತಿಗಳಿಲ್ಲದೆ. ಪಾಪ ಅವರೆಲ್ಲೂ ಹೋಗ್ಬೇಕು ಹೇಳಿ, ಎಷ್ಟು ದಿನ ಅಂತ ಕಾಯ್ಬೇಕು? ಅಂಡ್ PU ಲೆಕ್ಚರ್ ರೆಕ್ರೂಟ್ಮೆಂಟ್, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ, ದೈಹಿಕ ಶಿಕ್ಷಕರ ರೆಕ್ರೂಟ್ಮೆಂಟ್ ಆಗಬೇಕಿದೆ. ಅಂಡ್ ಹಾಸ್ಟೆಲ್ ವಾರ್ಡನ್ಗಳು ಹಲವಾರು ಹುದ್ದೆಗಳು ಖಾಲಿ ಇದೆ. ಅಂಡ್ ಇನ್ನೊಂದು ಮುಖ್ಯವಾದಂಥದ್ದು 384 KS ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾದಂಥ ಅನ್ಯಾಯ. ಇದನ್ನ ಈ KPSC ಮತ್ತು ಸರ್ಕಾರ ಮಾಡಿದಂಥ ಅನ್ಯಾಯವನ್ನು ಯಾವತ್ತೂ ಕೂಡ ಮರೆಯೋಕೆ ಆಗೋದೂ ಇಲ್ಲ. ಅಂಡ್ ಕನ್ನಡ ಮಾಧ್ಯಮದ ಆಸ್ಪಿರೆಂಟ್ಸ್ಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಾದಂಥ ಅನ್ಯಾಯ ನೋಡಿ. ಮೊನ್ನೆ ಅಷ್ಟೇ UPSC ಬಿಟ್ಟಂತ ನೋಟಿಫಿಕೇಶನ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇತ್ತು ಅಂತೇಳಿ ಎಷ್ಟು ಜನ ಧ್ವನಿ ಎತ್ತಿದ್ರು ಅಲ್ಲಿನ ಎಜುಕೇಟರ್ಸು ಅಂಡ್ ಸೋಷಿಯಲ್ ಮೀಡಿಯಾಗಳಲ್ಲಿ. ಇಮಿಡಿಯೇಟ್ ಆಗಿ UPSC ಅದನ್ನು ಸರಿ ಮಾಡ್ಕೊಳ್ತು. ಬಟ್ ತಿಂಗಳಾನುಗಟ್ಟೆ ಈ KPSC ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಈ ಒಂದು KS ನೇಮಕಾತಿ ಕುರಿತು ಒಂದೇ ಒಂದು ಬದಲಾವಣೆ ಕೂಡ ಅವ್ರು ಮಾಡ್ಕೊಳಕ್ ಆಗಲಿಲ್ಲ. ಇಡೀ ಪ್ರಶ್ನೆ ಪತ್ರಿಕೆನೇ ದೋಷ ಇದ್ರು. ಅಂಡ್ ಅದಂತೂ ಬಿಡಿ, ಈಗ ಸದ್ಯದ ಸ್ಥಿತಿಗತಿಯಲ್ಲಿ ಕೋರ್ಟಲ್ಲಿ ಇದೆ. ಅಂಡ್ ಇನ್ನೊಂದು 2000 FDA, 2000 SDA ನೋಡಿ, ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ? ಬಟ್ ನೇಮಕಾತಿ ಮಾಡಿಬಿಟ್ರೆ ಇನ್ನೆಷ್ಟು ಖುಷಿ ಆಗುತ್ತೆ. ಬಟ್ ಸರ್ಕಾರ ಮಾಡೋದಕ್ಕೆ ಸಿದ್ಧವಿಲ್ಲ. ಅಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬಹು ಬೇಡಿಕೆಯ ಹುದ್ದೆ, ಹಲವಾರು ಜನರ ಕನಸಿನ ಹುದ್ದೆ, ಹಲವಾರು ವರ್ಷಗಳಿಂದ ಪರಿಶ್ರಮ ಪಡ್ತಾ ಇದ್ದಾರೆ. ಸೊ ಆ ಪರಿಶ್ರಮಕ್ಕೆ ಬೆಲೆ ಸಿಗೋದು ಯಾವಾಗ? ಸರ್ಕಾರ ನೇಮಕಾತಿಯನ್ನ ಮಾಡಿದಾಗ. 242 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ, ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ ಇದೆ, ಸಬ್ ರಿಜಿಸ್ಟರ್ ರೆವಿನ್ಯೂ, ಎಷ್ಟೋ ಜನರ ಡ್ರೀಮ್ ಜಾಬ್ ಇದು. ಅಂಡ್ CTI ಈಗಾಗಲೇ ನಿಮ್ಗೆ ಗೊತ್ತಿದೆ, ಕಳೆದ CTI ಕತೆ ಏನು ಮಾಡಿದ್ರು KPSC ಅವರು ಅಂತ. ಈಗ ಅಗೇನ್ CTI RTO ಇದೆ. ಅಂಡ್ PDO ಅಗೇನ್ ಮತ್ತೊಂದು ನೇಮಕಾತಿ ಆಗಬೇಕಿದೆ, ಗ್ರೇಡ್ 1, ಗ್ರೇಡ್ 2, VAO ಅಂಡ್ OBC ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಂಡ್ ಮೈನರ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂಥ DMO, ತಾಲೂಕಾ ವೆಲ್ಫೇರ್ ಆಫೀಸರ್ ರೆಕ್ರೂಟ್ಮೆಂಟ್ ಆಗಬೇಕಿದೆ. ಅಂಡ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಫುಡ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ನೋಡಿ, ಲ್ಯಾಂಡ್ ಸರ್ವೇರು, AO, AOO ಅಂಡ್ ಬೇರೆ ಬೇರೆ ಎಲ್ಲವೂ ಕೂಡ ನೇಮಕಾತಿಗಳು ಆಗಬೇಕು. ನೋಡಿ, ಈ ಬೇಡಿಕೆ ಪಟ್ಟಿಯನ್ನು ನೋಡಿದಾಗ ಎಷ್ಟೋ ಜನಕ್ಕೆ ಅನಿಸ್ಬೋದು, ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ರೂ ಕೂಡ ಭರ್ತಿ ಮಾಡ್ಕೊಳ್ಳೋದಕ್ಕೆ ಈ ಬಂಡ ಸರ್ಕಾರ ತಯಾರಿಲ್ವಲ್ಲ ಅಂತ. ಏನು ಮಾಡ್ತೀರಾ? ಬಿಟ್ಟಿ ಭಾಗ್ಯ ಕೊಟ್ಟು ಬಿಟ್ಟಿದ್ದೀವಿ, ಇಟ್ಕೊಂಡು ಅನುಭವಿಸಿ, ನಿಮಗೆ ನಿರುದ್ಯೋಗದ ಭಾಗ್ಯವನ್ನು ಕೂಡ ಕೊಡ್ತೀವಿ ಅನ್ನೋ ಮನಸ್ಥಿತಿ ಸರ್ಕಾರದ್ದಾಗಿದೆ. ಬರೀ ನೇಮಕಾತಿ ಮಾಡೋದಷ್ಟೇ ಅಲ್ಲ, ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅನ್ನೋದು ಇನ್ನೊಂದು ದೊಡ್ಡ ಬೇಡಿಕೆ. ಒಟ್ಟಾರೆ ಈ ಬೇಡಿಕೆಗಳು ಈಡೇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಆದರೆ ಹೋರಾಟ ಮಾತ್ರ ಯಶಸ್ವಿ ಆಗಬೇಕು. ರಾಜ್ಯದಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಈ ಸರ್ಕಾರ ಏನು ಮಾಡ್ತಾ ಇದೆ, ಯುವ ಜನತೆಯ ಬದುಕಿನ ಜೊತೆ ಹೆಂಗ ಆಟ ಆಡ್ತಾ ಇದೆ ಅನ್ನುವಂಥದ್ದು ನಾಳೆ ಮಾಧ್ಯಮಗಳಲ್ಲಿ ನೋಡಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಸೊ ಎದಕ್ಕಾದ್ರೂ ಎಲ್ಲರೂ ಹೋರಾಟಕ್ಕೆ ಬರಬೇಕು ಅಂತ ಹೇಳ್ತಾ ಧನ್ಯವಾದಗಳು.